ಬೆಂಗಳೂರಿನಲ್ಲಿ ಪತಿಯನ್ನ ಕೊಂದ ಪತ್ನಿ ಲಾಕ್ ಆಗಿದ್ದಾಳೆ. ಪತಿಗೆ ಮನೆ ಕೆಲಸದಾಕಿಯ ಜೊತೆಗೆ ಅಕ್ರಮ ಸಂಬಂಧ ಇತ್ತು ಅಂತ ಕುಪಿತಗೊಂಡಿದ್ದಂತಹ ಪತ್ನಿ ಪತಿಯನ್ನ ಕೊಂದು ಮುಗಿಸಿದ್ಲು. ಅದಾದ ನಂತರದಲ್ಲಿ ನಾಟಕವಾಡಿದ್ದಾಳೆ. ಟೆಕ್ಕಿ ಭಾಸ್ಕರ್ 41 ವರ್ಷ ಹತ್ಯೆಯಾಗಿರುವಂತಹ ವ್ಯಕ್ತಿ ಶ್ರುತಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕುಡಿದು ಬಾತ್ರೂಮ್ನಲ್ಲಿ ಬಿದ್ದು ಗಾಯಗೊಂಡಿದ್ರು. ಅನಂತರ ಅವರಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಈ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ಅಂತ ಕಥೆಯನ್ನ ಹಿಡಿಯಲಾಗಿತ್ತು. ಈ ಕಥೆಯನ್ನ ಪೊಲೀಸರು ಕೇಳಿಸಿಕೊಂಡು ಆ ನಂತರ ತನಿಖೆಗಿಳಿದಾಗ ಶ್ರುತಿಯೇ ಈ ಒಂದು ಹತ್ಯೆಯ ಪ್ರಮುಖ ಆರೋಪಿ ಅನ್ನೋದು ಗೊತ್ತಾಗಿದೆ. ವಿಚಾರಣೆಯ ಹಂತದಲ್ಲಿ ಸ್ವತಃ ಶ್ರುತಿ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಸದ್ದುಗುಂಟೆ ಪಾಳ್ಯ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಆರೋಪಿ ಶ್ರುತಿ ಅರೆಸ್ಟ್ ಆಗಿದ್ದಾರೆ. ಪತಿಗೆ ಅಕ್ರಮ ಸಂಬಂಧ ಆಯಿತು, ಅದು ಕೂಡ ಮನೆ ಕೆಲಸದ ಆಕೆಯ ಜೊತೆಗೆ. ಅದು ನಾನು ಕಂಡಿದ್ದೆ, ಇದರಿಂದ ನಾನು ಮಾನಸಿಕವಾಗಿ ನೊಂದಿದ್ದೆ. ಹೀಗಾಗಿ ಇದನ್ನ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ ಗೊತ್ತಾಗ್ಲಾರ್ದೆ ನಾನು ಆತನನ್ನ ಹತ್ಯೆ ಮಾಡಿದ್ದೀನಿ ಅಂತ ಪೊಲೀಸರ ತನಿಖೆಯಲ್ಲಿ ಕೊನೆಗೆ ಒಪ್ಕೊಂಡಿದ್ದಾಳೆ. ಗಂಡ ಹೆಂಡತಿಗೆ ಜಾಸ್ತಿ ಜಗಳ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಕುಡಿದ ನಶೆದಲ್ಲಿ ಮಕ್ಕಳು ಮತ್ತೆ ಹೆಂಡತಿಗೆ ಮನೆಯಿಂದ ಹೊರಗಡೆ ಹಾಕಕ್ಕೆ ಜಗಳ ಸ್ಟಾರ್ಟ್ ಆದಾಗ ಜಗಳ ಆಗತ್ತೆ. ಎಳ್ದಾಡುವಾಗ ಹೆಂಡತಿ ಕೈಗೆ ಇದು ಕೋಲ್ ಸಿಗತ್ತೆ, ಹಿಟ್ಟಿನ ಕೋಲು. ಅದರಲ್ಲಿ ಅವಳು ಹೊಡಿತಾಗ ಅವರು ಬಿದ್ದೋಗ್ತಾರೆ ಆ ಫೋರ್ಸ್ದಲ್ಲಿ. ಆಮೇಲೆ ನೀರೆಲ್ಲ ಕುಡಿಸಿ ಎಲ್ಲ ಸಮಾಧಾನ ಆಗಿ ಬೆಳಿಗ್ಗೆ ಸ್ಕೂಲ್ ಹೋಗಬೇಕು ಅಂತ ಮಕ್ಕಳು ಮಲಗಿದಾಗ ಬೆಳಿಗ್ಗೆ ಎದ್ದು ನೋಡ್ತಾರೆ, ಅವರು ಯಾವ ಪೊಸಿಷನ್ದಲ್ಲಿ ಮಲಗಿದ್ರು ಆ ಪೊಸಿಷನ್ದಲ್ಲಿ ತೀರ್ ಹೋಗಿರ್ತಾರೆ. ಈಗ ಆಲ್ರೆಡಿ ಅವರ ಹೆಂಡತಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಆದ್ರೆ ಹೇಗಿದು ಇನ್ಸಿಡೆಂಟ್ ಹೊರಗೆ ಬಂದದ್ದು? ಆಕೆ ಹೆಣದಿದ್ದಂತಹ ಕಥೆಯನ್ನ ಆರಂಭದಲ್ಲಿ ನಂಬುವ ರೀತಿಯಲ್ಲಿ ಇತ್ತ? ಈಗ ಬೆಂಗಳೂರಿನಲ್ಲಿ ಪತ್ನಿಯೇ ಪತಿಯನ್ನ ಕೊಲೆ ಮಾಡಿರುವಂತ ಘಟನೆ ಸುತ್ತಗುಂಟೆ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. 2 ದಿನಗಳ ಹಿಂದೆ ತನ್ನ ಪತಿಯನ್ನ ಮುದ್ದೆ ಕೋಲಿಂದ ಹೊಡೆದು ಕೊಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಆರಂಭದಲ್ಲಿ ಈಕೆ ಕೊಲೆಯನ್ನ ಮಾಡಿ ಆತನೇ ಕುಡಿದು ಬಂದು ಮೃತಪಟ್ಟಿದ್ದಾನೆ ಅನ್ನುವಂತ ರೀತಿಯಲ್ಲಿ ಪೊಲೀಸರಿಗೆ ನಂಬಿಸುವ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಪೊಲೀಸರು ಆರಂಭದಲ್ಲಿ ಒಂದು UDR ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಅನುಮಾನ ಬರುತ್ತೆ. ಹಾಗಾಗಿ PM ರಿಪೋರ್ಟ್ ಅನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದು ಫೋರ್ಸ್ಫುಲಿ ಆಗಿರುವಂತ ಇನ್ಸಿಡೆಂಟ್ ಅನ್ನುವಂತ ಒಂದು ರಿಪೋರ್ಟ್ PM ರಿಪೋರ್ಟ್ ಬರುತ್ತೆ. ಆ ಕಾರಣಕ್ಕಾಗಿ ಆಕೆಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಪತಿಯನ್ನ ಕೊಲೆ ಮಾಡಿರುವ ವಿಚಾರವನ್ನ ಪತ್ನಿ ಶ್ರುತಿ ಅವರು ಒಪ್ಕೊಳ್ತಾರೆ. ಅದಾದ ಬಳಿಕ ಯಾವ ಕಾರಣಕ್ಕಾಗಿ ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಭಾಸ್ಕರ್ ವೃತ್ತಿಯಲ್ಲಿ ಟೆಕ್ಕಿಯಾಗಿರ್ತಾನೆ. ಇದು ಕೊಲೆ ಮಾಡಿರುವಂತ ಶ್ರುತಿ ಏನಿದ್ದಾರೆ 2ನೇ ಪತ್ನಿ ಆಗಿರ್ತಾರೆ. ಮೊದಲನೇ ಪತ್ನಿ ಡಿವೋರ್ಸ್ ಆದ ಬಳಿಕ ಶ್ರುತಿಯನ್ನ ಮದುವೆ ಆಗಿರ್ತಾರೆ. 2 ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಇದರ ಜೊತೆಗೆ ಕೊಲೆ ಆಗಿರುವಂತ ಭಾಸ್ಕರ್ಗೆ ಮತ್ತೊಬ್ಬ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಇರುವಂತ ವಿಚಾರ 2ನೇ ಪತ್ನಿಗೆ ಗೊತ್ತಾಗತ್ತೆ. ಆ ಕಾರಣಕ್ಕಾಗಿ ಇಬ್ಬರ ನಡುವೆ ಸಾಕಷ್ಟು ಜಗಳಾಗ್ತಾ ಇರ್ತದೆ. ಕೆಲವು ಟೈಮ್ ರಾಜಿ ಸಂಧಾನ ಮಾಡಿದ್ರು. ಅದರ ಜೊತೆಗೆ ಈ ಹಿಂದೆ ಇದೇ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿತ್ತು ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಹಾಗಾಗಿ ಸದ್ಯ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಪತಿಯ ರೀತಿಯಲ್ಲಿ ನಡ್ಕೊಳ್ತಾ ಇರ್ಲಿಲ್ಲ, ಮಕ್ಕಳಿಗೆ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ, ಮತ್ತೆ ಬರುವಂತ 1-1.5 ಲಕ್ಷ ಬಾಡಿಗೆ ಅಮೌಂಟ್ ಇದೆ, ಅದು ಸಂಪೂರ್ಣವಾಗಿ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಂತ ಮಹಿಳೆಗೆ ಕೊಡ್ತಿದ್ದ ಅನ್ನುವಂತ ಆರೋಪಕ್ಕೆ ಸಾಕಷ್ಟು ಬಾರಿ ಗಲಾಟೆಯಾಗಿ ಈ ಕೃತ್ಯ ನಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದು. ಸದ್ಯ ಪತ್ನಿ ಶ್ರುತಿಯನ್ನ ವಶಕ್ಕೆ ಪಡೆದಿರುವಂತ ಸುತ್ತಗುಂಟೆ ಪಾಳ್ಯ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.